ನಮಸ್ಕಾರ. ಬನ್ನಿ, ಇವತ್ತು ಭಾರತದ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಭಾಗದ ಬಗ್ಗೆ ಮಾತಾಡೋಣ. ಅದೇ ವಿಧಿ 7. ದೇಶ ವಿಭಜನೆ ಆದಾಗ ಪೌರತ್ವದ ಬಗ್ಗೆ ಎಷ್ಟೊಂದು ಗೊಂದಲಗಳಿತ್ತು ಅಲ್ವಾ? ಅದನ್ನ ಹೇಗೆ ನಿಭಾಯಿಸಿದ್ರು ಅಂತ ನೋಡೋಣ. ಸರಿ, ಹಾಗಿದ್ರೆ ನೇರವಾಗಿ ಒಂದು ಪ್ರಶ್ನೆಗೆ ಬರೋಣ. ದೇಶ ವಿಭಜನೆ ಆದಾಗ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದವರು ಅವರು ಇನ್ನೂ ಭಾರತೀಯರೇ? ಇದೇನು ಸುಮ್ನೆ ಕೇಳೋ ಪ್ರಶ್ನೆಯಲ್ಲ ಗೊತ್ತಾ. ಲಕ್ಷಾಂತರ ಜನರ ಜೀವನವನ್ನೇ ಬದಲಾಯಿಸಿದ ಒಂದು ನಿಜವಾದ ಕಠಿಣ ವಾಸ್ತವ ಇದು. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಸಂವಿಧಾನದ ವಿಧಿ 7 ಅನ್ನು ನೋಡ್ಲೇಬೇಕು. ಈ ಆರ್ಟಿಕಲ್ ಇದೆಯಲ್ಲ, ಇದು ಪೌರತ್ವವನ್ನ ನಿರ್ಧಾರಿಸೋಕೆ ಒಂದು ಟೈಮ್ಲೈನ್ ಹಾಕ್ಬಿಡುತ್ತೆ, ಒಂದು ಸ್ಪಷ್ಟವಾದ ಗೆರೆ. ಹಾಗಿದ್ರೆ ಆ ಗೆರೆ ಯಾವುದು? ಅದರ ಅರ್ಥವೇನು? ಬನ್ನಿ ನೋಡೋಣ. ನೋಡಿ, ವಿಧಿ 7ರ ಮುಖ್ಯ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಮಾರ್ಚ್ 1, 1947 ಈ ದಿನಾಂಕದ ನಂತರ ಯಾರೆಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ್ರೋ ಅವರನ್ನ ಭಾರತದ ಪ್ರಜೆ ಅಂತ ಪರಿಗಣಿಸೋ ಹಾಗಿಲ್ಲ. ಸರಳವಾಗಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಯಾವ ದೇಶವನ್ನ ಆಯ್ಕೆ ಮಾಡ್ಕೋತಾನೆ ಅನ್ನೋದೇ ಅವರ ಪೌರತ್ವಕ್ಕೆ ಮುಖ್ಯ ಆಧಾರವಾಗಿತ್ತು. ಇದೇ ಆ ಕಾಲದ ಗೆರೆ ಅಂತ ಹೇಳಿದ್ದು. ಮಾರ್ಚ್ 1, 1947 ಇದೊಂದು ರೀತಿ ಕಟ್ ಆಫ್ ಡೇಟ್. ಈ ದಿನದ ನಂತರ ಪಾಕಿಸ್ತಾನಕ್ಕೆ ಹೋಗೋದು ಅಂದ್ರೆ ನೀವು ಹೊಸ ದೇಶವನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತಾನೆ ಅರ್ಥ. ಸಂವಿಧಾನ ಜಾರಿಗೆ ಬಂದಾಗ ಅಂದ್ರೆ ಜನವರಿ 26, 1952 ಈ ನಿಯಮ ಅಧಿಕೃತವಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಯಾಕಂದ್ರೆ ಇತಿಹಾಸ ಯಾವತ್ತೂ ಅಷ್ಟು ಸರಳವಾಗಿರೋದಿಲ್ಲ ಅಲ್ವಾ? ಈ ನಿಯಮಕ್ಕೆ ಒಂದು ಬಹಳ ಮುಖ್ಯವಾದ ಎಕ್ಸೆಪ್ಷನ್ ಕೂಡ ಇತ್ತು. ಅದೇನೋ ಆ ಎಕ್ಸೆಪ್ಷನ್? ಅದರಿಂದ ಜನರ ಜೀವನ ಹೇಗೆ ಬದಲಾಯ್ತು ಅದನ್ನ ನೋಡೋಣ ಬನ್ನಿ. ಹೌದು, ವಿಧಿ 6ರಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅದೇನಂದ್ರೆ, ಪಾಕಿಸ್ತಾನಕ್ಕೆ ಹೋದವರು ಮತ್ತೆ ಭಾರತಕ್ಕೆ ವಾಪಸ್ ಬರ್ಬೇಕು ಅನ್ಕೊಂಡ್ರೆ ಅವ್ರಿಗೊಂದು ದಾರಿ ಇತ್ತು. ಆ ಗೊಂದಲದ ಸಮಯದಲ್ಲಿ ಬೇರೆ ದಾರಿ ಇಲ್ದೇ ಹೋಗಿದ್ದ ಎಷ್ಟೋ ಜನರಿಗೆ ಇದೊಂದು 2ನೇ ಅವಕಾಶದಂಟಿತ್ತು. ಇಲ್ಲಿರೋ ಸೂಕ್ಷ್ಮತೆನ ಗಮನಿಸಿ. ವಾಪಸ್ ಬರೋಕೆ ಅವಕಾಶ ಇತ್ತು ನಿಜ, ಆದ್ರೆ ಅದಕ್ಕೊಂದು ಅಧಿಕೃತ ಪರ್ಮಿಟ್ ಬೇಕಾಗಿತ್ತು. ಅಂದ್ರೆ ಸುಮ್ನೆ ಗಡಿ ದಾಟಿ ಬರೋ ಹಾಗೆ ಇರ್ಲಿಲ್ಲ. ಬದಲಾಗಿ ಭಾರತ ಸರ್ಕಾರದ ಅನುಮತಿ ಪಡೆದು ಕಾನೂನುಬದ್ಧವಾಗಿ ಇಲ್ಲಿ ಮತ್ತೆ ನೆಲೆಸ್ಬೇಕಿತ್ತು. ಹಾಗಾಗಿ ಇದೇನು ಸುಲಭದ ದಾರಿಯಾಗಿರಲಿಲ್ಲ. ವಾಪಸ್ ಬರ್ಬೇಕು ಅನ್ನೋರು ಒಂದು ಪ್ರೊಸೆಸ್ ಫಾಲೋ ಮಾಡ್ಬೇಕಿತ್ತು. ಮೊದ್ಲು ಸರ್ಕಾರದಿಂದ ಅಧಿಕೃತ ಪರ್ಮಿಟ್ ತಗೋಬೇಕು. ಆಮೇಲೆ ಶಾಶ್ವತವಾಗಿ ಇಲ್ಲೇ ಇರೋಕೆ ಅಂತ ಭಾರತಕ್ಕೆ ಬರಬೇಕು. ಕೊನೆಗೆ ವಿಧಿ 6ರ ಪ್ರಕಾರ ಪ್ರಜೆಯಾಗಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಇದೆಲ್ಲ ಯಾಕೆ? ಮುಂದೆ ಯಾವುದೇ ಗೊಂದಲ ಆಗ್ಬಾರ್ದು, ಎಲ್ಲದರಲ್ಲೂ ಒಂದು ಸ್ಪಷ್ಟತೆ ಇರಬೇಕು ಅಂತ. ಸರಿ, ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ರೂಲ್ಸ್ ಯಾಕೆ ಬೇಕಿತ್ತು ಅಂತ ಅನಿಸ್ಬಹುದು. ಈ ಪ್ರಶ್ನೆಗೆ ಉತ್ತರ ಸಿಗೋದು ಆ ಕಾಲದ ಪರಿಸ್ಥಿತಿಯಲ್ಲಿ. ಆ ಸಮಯದಲ್ಲಿ ನಮ್ಮ ದೇಶ ಎದುರಿಸ್ತಿದ್ದ ಸವಾಲ್ಗಳಿದೆಯಲ್ಲ, ಅವು ಅಂತಿಂತದ್ದಲ್ಲ. ಈ ಪರಿಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಣ್ಣ ಉದಾಹರಣೆ ನೋಡೋಣ, ಒಂದು ರೂಪಕ. ಇದು ಇಡೀ ವಿಷಯವನ್ನ ಎಷ್ಟು ಸರಳವಾಗಿ ವಿವರಿಸುತ್ತೆ ನೋಡಿ. ಈ ಸ್ಕೂಲ್ ಕ್ಯಾಂಪಸ್ ಹೋಲಿಕೆ ಇದೆಯಲ್ಲ, ಇದು ವಿಷಯವನ್ನ ಪಕ್ಕಾ ಕ್ಲಿಯರ್ ಮಾಡುತ್ತೆ. ಭಾರತ ಅನ್ನೋದು ಒರಿಜಿನಲ್ ಕ್ಯಾಂಪಸ್, ಪಾಕಿಸ್ತಾನ ಅನ್ನೋದು ಹೊಸ ಕ್ಯಾಂಪಸ್. ಸ್ಟೂಡೆಂಟ್ಸ್ ಕ್ಯಾಂಪಸ್ ಚೇಂಜ್ ಮಾಡ್ದ ಹಾಗೆ ಜನರು ದೇಶ ಬದಲಾಯಿಸಿದ್ರು. ಈಗ ಒಂದು ಕ್ಯಾಂಪಸ್ ಬಿಟ್ಟು ಹೋದ ಸ್ಟೂಡೆಂಟ್ ವಾಪಸ್ ಬರಬೇಕು ಅಂದ್ರೆ ಅಫಿಷಿಯಲ್ ಪರ್ಮಿಷನ್ ಬೇಕೇ ಬೇಕು ಅಲ್ವಾ? ಇಲ್ಲಾಂದ್ರೆ ಗೊಂದಲ ಆಡುತ್ತೆ. ಅದೇ ರೀತಿ ಈ ಪರ್ಮಿಟ್ ಸಿಸ್ಟಮ್ ತಂದಿದ್ದು ಕೂಡ ಒಂದು ಕ್ರಮ, ಒಂದು ಸ್ಪಷ್ಟತೆ ಇರ್ಲಿ ಅಂತಾನೆ. ನಾವೊಂದು ವಿಷಯ ನೆನಪಿಟ್ಕೊಳ್ಬೇಕು. ಇದೇನು ಬರೀ ಕಾನೂನಿನ ಆಟ ಆಗಿರ್ಲಿಲ್ಲ. ವಿಭಜನೆಯ ಸಮಯದಲ್ಲಿ ಲಕ್ಷಾಂತರ ಜನ ತಮ್ಮ ಮನೆ, ಮಠ, ಆಸ್ತಿ, ಅಷ್ಟೇ ಯಾಕೆ ಪ್ರೀತಿಪಾತ್ರರನ್ನೇ ಕಳ್ಕೊಂಡಿದ್ರು. ಅಂಥ ಒಂದು ಭಾವನಾತ್ಮಕ, ಕಷ್ಟದ ಸಮಯದಲ್ಲಿ ದೇಶದ ಸ್ಥಿರತೆ ಮತ್ತು ಜನರ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಈ ನಿಯಮಗಳನ್ನ ಮಾಡಲಾಗಿತ್ತು. ಕೊನೆಗೆ ಈ ಎಲ್ಲ ಕಾನೂನು ನಿಯಮಗಳು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ವಿಧಿ 7ರ ಹೃದಯವೇ ಇದು. ಇದೇನು ಕೇವಲ ಕಾನೂನಿನ ಬಗ್ಗೆ ಅಲ್ಲ, ಇದು ಜನರ ಜೀವನ, ಅವರ ಆಯ್ಕೆಗಳು ಮತ್ತು ಮುಖ್ಯವಾಗಿ ನಾವು ಯಾರಿಗೆ ಸೇರಿದವರು ಅನ್ನೋ ಭಾವನೆಯ ಬಗ್ಗೆ. ನೋಡಿ, ಸಂವಿಧಾನವನ್ನು ರಚಿಸಿದವರು 2 ಮುಖ್ಯ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನಿಸ್ತಿದ್ರು. ಒಂದು ಕಡೆ ಆ ಗೊಂದಲದಲ್ಲಿ ಸಿಕ್ಕಿಹಾಕೊಂಡಿದ್ದ ಜನರಿಗೆ ನ್ಯಾಯ ಕೊಡಬೇಕು. ಇನ್ನೊಂದು ಕಡೆ ಹೊಸದಾಗಿ ಹುಟ್ಟಿದ ದೇಶದಲ್ಲಿ ಒಂದು ಕ್ರಮ, ಒಂದು ಸ್ಥಿರತೆಯನ್ನ ತರಬೇಕು. ಈ ಎರಡನ್ನೂ ಒಟ್ಟಿಗೆ ನಿಭಾಯಿಸೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ಸವಾಲಾಗಿತ್ತು.
ಹೌದು, ಆ ಸವಾಲು ಎಂಥದ್ದು ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸಂವಿಧಾನ ರಚನೆಕಾರರು ಒಂದು ತುಂಬಾನೇ ಮಾನವೀಯ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ರು. ಈ ದೇಶಕ್ಕೆ ಸೇರಿದವರು ಯಾರು? ಇಂತಹ ಕಷ್ಟದ ಸಮಯದಲ್ಲಿ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದನ್ನ ನಾವು ಹೇಗೆ ನಿಭಾಯಿಸಬೇಕು? ಇದು ಒಂದ್ ರೀತಿ ಬಿಕ್ಕಟ್ಟಿನ ಸಮಯದಲ್ಲಿ ಸಮುದಾಯ ಅಂದ್ರೆ ಏನು ಅಂತ ವ್ಯಾಖ್ಯಾನಿಸುವ ಪ್ರಯತ್ನವಾಗಿತ್ತು. ಹಾಗಿದ್ರೆ ಈ ಚರ್ಚೆಯನ್ನ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ಸಂಕಷ್ಟದ ಸಮಯದಲ್ಲಿ ಯಾರಾದ್ರೂ ತಮ್ಮ ಮನೆ ಬಿಟ್ಟು ಹೋಗಿ ಆಮೇಲೆ ವಾಪಸ್ ಬರ್ಬೇಕು ಅನ್ಕೊಂಡ್ರೆ ಅವರನ್ನ ಮತ್ತೆ ಸ್ವಾಗತಿಸೋ ಮೊದಲು ಒಂದು ಸಮಾಜ ಏನೆನ್ನೆಲ್ಲ ಯೋಚಿಸ್ಬೇಕು? ಇದು ಕರುಣೆ, ಕ್ರಮ ಮತ್ತು ಸಮುದಾಯದ ಬಗ್ಗೆ ಇರೋ ಪ್ರಶ್ನೆ. ಇದು ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಲ್ದಾ? ಇದ್ರ ಬಗ್ಗೆ ಯೋಚಿಸಿ.